Hello students, in this class we will learn Indian accounting standards, in short form IND AS. So IND AS ಅಂತ ಹೇಳಿದ್ರೆ Indian accounting standards. It was established on 21st April 1977. ಸೊ ಒಂದು ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಯಾವಾಗ ಎಸ್ಟಾಬ್ಲಿಷ್ಡ್ ಆಗಿದೆ ಅಂದರೆ ಚಾಲ್ತಿಗೆ ಬಂದಿದ್ದು ಅಂತ ಹೇಳಿದ್ರೆ 21st April 1977. The Institute of Chartered Accountant of India, that is ICAI, has set up the ASB, means Accounting Standard Board. The Indian accounting standards are issued by the or formulated by the Accounting Standard Board. This Accounting Standard Board has set up by the Institute of Chartered Accountant of India, that is ICAI ಅಂತ ಕರಿತೀವಿ. So this ICAI has set up the Accounting Standard Board. This Accounting Standard Board comes under the purview of ICAI. The main objective of ASB is to harmonize the diverse accounting policies and practices prevalent in the country. So ಏನಕ್ಕೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಬೋರ್ಡನ್ನ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟೆಡ್ ಅಕೌಂಟೆಂಟ್ ಆಫ್ ಇಂಡಿಯಾ ಸೆಟಪ್ ಮಾಡ್ತು ಅಂತ ಹೇಳಿದ್ರೆ, ಸೊ ನಮ್ಮ ಇಂಡಿಯನ್ ಅಕೌಂಟಿಂಗ್ ಪಾಲಿಸೀಸ್ ಆಗಿರ್ಬೋದು, ಪ್ರಾಕ್ಟೀಸಸ್ನ ಸೊ ಅದನ್ನು ಹಾರ್ಮನೈಸ್ ಮಾಡೋದಕ್ಕೆ, ಅಂದರೆ ಹರಿದು ಹಂಚೋಗಿದ್ದಂತಹ ಡೈವರ್ಸಿಫೈಡ್ ಅಕೌಂಟಿಂಗ್ ಸಿಸ್ಟಮ್ನ ಒಂದು ಹಾರ್ಮನೈಸ್ ಮಾಡೋದಕ್ಕೆ, ಕಾಮನ್ ಅಕೌಂಟಿಂಗ್ ಪಾಲಿಸೀಸ್ನ ಮತ್ತು ಅಕೌಂಟಿಂಗ್ ಪ್ರಾಕ್ಟೀಸಸ್ನ ಸೊ ಎಕ್ಸಿಕ್ಯೂಟ್ ಮಾಡೋದಕ್ಕೆ ದಿಸ್ ASB ಹ್ಯಾಸ್ ಸೆಟ್ ಅಪ್ ಬೈ ದಿ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟೆಡ್ ಅಕೌಂಟೆಂಟ್ ಆಫ್ ಇಂಡಿಯಾ. ಸೊ ಅದು ಮೇನ್ ಆಬ್ಜೆಕ್ಟಿವ್ ಟು ಹಾರ್ಮನೈಸ್ ದಿ ಡೈವರ್ಸಿಫೈಡ್ ಅಕೌಂಟಿಂಗ್ ಪಾಲಿಸೀಸ್ ಆ್ಯಂಡ್ ಪ್ರಾಕ್ಟೀಸಸ್ ಪ್ರಿವೆಲೆಂಟ್ ಇನ್ ದಿ ಎ ಕಂಟ್ರಿ. ಸೊ ನಮ್ಮ ಇಂಡಿಯಾದಲ್ಲಿ ಸೊ ಅಕೌಂಟಿಂಗ್ ಪ್ರಾಕ್ಟೀಸಸ್ ಏನಿದೆ, ಪಾಲಿಸೀಸ್ ಏನಿದೆ, ಅದನ್ನೆಲ್ಲವನ್ನು ಕೂಡ ಏಕರೂಪವಾಗಿ ಮಾಡೋದಕ್ಕೆ ಸಿಂಗಲ್ ಸಿಸ್ಟಮ್ ಆಫ್ ಪಾಲಿಸೀಸ್ ಮತ್ತು ಸಿಂಗಲ್ ಸಿಸ್ಟಮ್ ಆಫ್ ಅಕೌಂಟಿಂಗ್ ಪ್ರಾಕ್ಟೀಸಸ್ನ ಸೊ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಈ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟೆಡ್ ಅಕೌಂಟೆಂಟ್ ಆಫ್ ಇಂಡಿಯಾ ಇನ್ ದ ಇಯರ್ 1977 ಏಪ್ರಿಲ್ 21st ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಬೋರ್ಡನ್ನು ಸೆಟ್ ಮಾಡುತ್ತೆ. ಸೊ ಈ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಬೋರ್ಡು ಸೊ ಈ ಪಾಲಿಸೀಸು ಮತ್ತು ಅಕೌಂಟಿಂಗ್ ಪ್ರಾಕ್ಟೀಸಸ್ನ ನಮ್ಮ ಇಂಡಿಯಾದಲ್ಲಿ ಎಕ್ಸಿಕ್ಯೂಟ್ ಮಾಡುತ್ತೆ. ಸೊ ದ ಪ್ರೈಮರಿ ಡ್ಯೂಟಿ ಆಫ್ ASB ಇಸ್ ಟು ಫಾರ್ಮುಲೇಟ್ ದಿ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಫಾರ್ ಇಂಡಿಯಾ. ಸೊ ಇದು ಒಂದು ಪ್ರೈಮರಿ ಬೇಸಿಕ್ ಆಬ್ಜೆಕ್ಟಿವ್ ಏನು ಅಂತ ಹೇಳಿದ್ರೆ, ಒಂದು ಪ್ರೈಮರಿ ಡ್ಯೂಟಿ ಅಂತ ಹೇಳಿದ್ರೆ, ಒಂದು ಪ್ರಾಥಮಿಕ ಕೆಲಸ ಏನು ಅಂತ ಹೇಳಿದ್ರೆ, ಸೊ ನಮ್ಮ ಇಂಡಿಯಾದ್ದು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸನ್ನು, ಅಕೌಂಟಿಂಗ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಫಾರ್ಮುಲೇಟ್ ಮಾಡೋದು ಇದರ ಒಂದು ಪ್ರೈಮರಿ ಡ್ಯೂಟಿ, ಒಂದು ಪ್ರಾಥಮಿಕ ಕಾರ್ಯ. ASB ಗೈಡ್ಲೈನ್ಸ್ from various industrial houses, the government departments and other interested parties across the country. So ASB collects the guidelines from various industrial houses, ಮತ್ತೆ ವಿವಿಧ industrial houses in the government departments in the and other interested parties across the country. So ಅವರಿಂದ ಎಲ್ಲ ಗೈಡ್ಲೈನ್ಸ್ ಕಲೆಕ್ಟ್ ಮಾಡಿ, ಸೊ based on that the ASB going to formulate the accounting standards in the country. So next, the ASB consists of representatives from the government departments, academicians and other professional bodies such as ICAI, ASSOCHAM, CII and FICCI, etc. So ಈ ಒಂದು ASB ಒಂದು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಬೋರ್ಡ್ ಕನ್ಸಿಸ್ಟ್ ಆಫ್ ಎ ರೆಪ್ರೆಸೆಂಟೇಟಿವ್ಸ್, ಅಂದರೆ ಒಂದು ಈ ಬೋರ್ಡಲ್ಲಿ, ಅಂದರೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಬೋರ್ಡಲ್ಲಿ ಸೊ ಈ ಮಂಡಳಿಯಲ್ಲಿ ಯಾರ್ಯಾರೆಲ್ಲ ಇರ್ತಾರೆ ಅಂತ ಹೇಳಿದ್ರೆ, ಸೊ ರೆಪ್ರೆಸೆಂಟೇಟಿವ್ಸ್ ಫ್ರಮ್ ದಿ ಗವರ್ನಮೆಂಟ್ಸ್, ಸೊ ಗವರ್ನಮೆಂಟ್ ರೆಪ್ರೆಸೆಂಟೇಟಿವ್ಸ್, ಗವರ್ನಮೆಂಟ್ ಯಾರಾದರೂ ಒಬ್ಬನ ಪರ್ಸನ್ಸ್ನ ರೆಪ್ರೆಸೆಂಟ್ ಮಾಡುತ್ತೆ ಟು ಫಾರ್ಮುಲೇಟ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಥ್ರೂ ASB. ಸೊ ASB ಮುಖಾಂತರ ನಮ್ಮ ಇಂಡಿಯಾದಲ್ಲಿ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ನ ಫಾರ್ಮುಲೇಟ್ ಮಾಡೋದಕ್ಕೆ ಸೊ ಗೌರ್ಮೆಂಟಿಂದ ರೆಪ್ರೆಸೆಂಟೇಟಿವ್ಸ್ನ ಅಪಾಯಿಂಟ್ ಮಾಡ್ಕೊಳ್ತಾರೆ, ಮತ್ತು ಅಕಾಡೆಮಿಷಿಯನ್ಸ್ ಮೀನ್ಸ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಗಿರ್ಬೋದು, ಮತ್ತು ಕಂಪನಿ ಸೆಕ್ರೆಟರಿ ಆಗಿರ್ಬೋದು ಅಥವಾ ಆಡಿಟರ್ಸ್ ಆಗಿರ್ಬೋದು, ಆ್ಯಂಡ್ ಅದರ್ ಪ್ರೊಫೆಷನಲ್ ಬಾಡೀಸ್ ಸಚ್ ಆಸ್ ICAI, ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟೆಡ್ ಅಕೌಂಟೆಂಟ್ ಆಫ್ ಇಂಡಿಯಾ ಇನ್ ದ ರೆಪ್ರೆಸೆಂಟೇಟಿವ್ಸ್, ASSOCHAM. ಸೊ ASSOCHAM ಮೀನ್ಸ್ ಅಸೋಸಿಯೇಟೆಡ್ ಚೇಂಬರ್ಸ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಆಫ್ ಇಂಡಿಯಾ, ಇನ್ ಶಾರ್ಟ್ ಫಾರ್ಮಲ್ಲಿ ನಾವು ASSOCHAM ಅಂತ ಕರಿತೀವಿ. ASSOCHAM ಅಂತ ಹೇಳಿದ್ರೆ ಅಸೋಸಿಯೇಟೆಡ್ ಚೇಂಬರ್ಸ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಆಫ್ ಇಂಡಿಯಾ. ಸೊ ಅಲ್ಲಿಂದ ರೆಪ್ರೆಸೆಂಟೇಟಿವ್ಸು. CII ಮೀನ್ಸ್ ಎ ಕಾನ್ಫೆಡರೇಷನ್ ಆಫ್ ಇಂಡಿಯನ್ ಇಂಡಸ್ಟ್ರಿ, ದಟ್ ಈಸ್ CII. ಮತ್ತು FICCI ಅಲ್ಲಿಂದಲೂ ಕೂಡ ರೆಪ್ರೆಸೆಂಟೇಟಿವ್ಸ್ನ ಇವರು ಅಪಾಯಿಂಟ್ ಮಾಡ್ಕೊಳ್ತಾರೆ. FICCI ಮೀನ್ಸ್
ಫೆಡರೇಷನ್ ಆಫ್ ಇಂಡಿಯನ್ ಚೇಂಬರ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ, ದಟ್ ಈಸ್ ಫಿಕ್ಕಿ. ಸೊ ಎಲ್ಲ ರೆಪ್ರೆಸೆಂಟೇಟಿವ್ಸೂ ಕೂಡ ಈ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಬೋರ್ಡಲ್ಲಿ ಈ ಮೆಂಬರ್ ಆಗಿರ್ತಾರೆ. ಸೊ ದಟ್ ಈಸ್ ದ ASB ಕನ್ಸಿಸ್ಟ್ ಆಫ್ ರೆಪ್ರೆಸೆಂಟೇಟಿವ್ ಫ್ರಮ್ ದಿ ಗವರ್ನಮೆಂಟ್, academicians and other professional bodies such as representatives from ICAI, ASSOCHAM, CII and FICCI etc. ಸೊ ಎಲ್ಲ ಬಾಡೀಸನ್ನು ಕೂಡ ಒಂದುಗೂಡಿ ಒಂದು ಬೋರ್ಡನ್ನು ಸೆಟ್ ಮಾಡ್ತಾರೆ, ದಟ್ ಈಸ್ AASB. ಸೊ AASB ಈ ಒಂದು ಇಂಡಿಯನ್ನಲ್ಲಿ ಒಂದು ಕಾಮನ್ ಅಕೌಂಟಿಂಗ್ ಪ್ರಾಕ್ಟೀಸಸ್ನ, ಕಾಮನ್ ಅಕೌಂಟಿಂಗ್ ಪಾಲಿಸೀಸ್ನ ಫಾರ್ಮುಲೇಟ್ ಮಾಡುತ್ತೆ. ಫಾರ್ಮುಲೇಟ್ ಮಾಡಿ, ಸೊ ಆ ಒಂದು ಫಾರ್ಮುಲೇಟ್ ಮಾಡಿದಂಥ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಏನಿದೆ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ, ಅಕೌಂಟಿಂಗ್ ಪ್ರಾಕ್ಟೀಸಸ್ ಮತ್ತು ಪಾಲಿಸೀಸ್ ಏನಿದೆ, ಸೊ ದಟ್ ಶುಡ್ ಬಿ ಫಾಲೋಡ್ ಬೈ ಆಲ್ ಇಂಡಿಯನ್ಸ್. ಅಂದರೆ ಯಾರ್ಯಾರೆಲ್ಲ ಇಂಡಿಯಾನಲ್ಲಿ ಅಕೌಂಟಿಂಗ್ ಸ್ಟೇಟ್ಮೆಂಟ್ಸನ್ನು, ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸನ್ನು ಪ್ರಿಪೇರ್ ಮಾಡ್ತಾರೆ, ಸೊ ಅವರೆಲ್ಲರೂ ಕೂಡ ಈ ಒಂದು ASB ಪ್ರಿಪೇರ್ ಮಾಡಿ ಇರುವಂತಕ್ಕಂಥ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ನ ಫಾಲೋ ಮಾಡಬೇಕಾಗ್ತದೆ. ಅದಕ್ಕೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸನ್ನು ಫಾಲೋ ಮಾಡಬೇಕಾಗ್ತದೆ. ಥಸ್ the accounting standards boards designs and prepares the accounting standards after carefully consideration the opinion of the considering the opinion of the business and environment prevailing in the country. So these standards are recommended to ICAI to execute the standards. So ಇವರು ಎಲ್ಲ ಒಂದು ಒಪಿನಿಯನ್ನ ಈ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್, ಅದು ಗೌರ್ಮೆಂಟ್ಸ್ ಆಗಿರ್ಬೋದು ಮತ್ತು ಪ್ರೊಫೆಷ್ನಲ್ ಬಾಡೀಸ್ ಆಗಿರ್ಬೋದು, ಸೊ ಈ ಎಲ್ಲ ಒಪಿನಿಯನ್ನ ಅವ್ರು ಕನ್ಸಿಡರ್ ಮಾಡಾದಮೇಲೆ ಅವ್ರು ಏನು ಮಾಡ್ತಾರೆ, ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸನ್ನು ಡಿಸೈನ್ ಮಾಡ್ತಾರೆ, ಪ್ರಿಪೇರ್ ಮಾಡ್ತಾರೆ. ಸೊ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸನ್ನು ಪ್ರಿಪೇರ್ ಮಾಡಿ ಅದನ್ನು ICAIಗೆ ಸಬ್ಮಿಟ್ ಮಾಡ್ತಾರೆ. ದಿಸ್ ICAI ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ ಆಫ್ ಇಂಡಿಯಾ ಈ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸನ್ನು ಇಶ್ಯೂ ಮಾಡುತ್ತೆ. ಅದನ್ನು ನಾವು ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅಂತ ಕರಿತೀವಿ. ಗೊತ್ತಾಗ್ತದೆ, ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅಂತ ಕರಿತೀವಿ. ದಿಸ್ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಎಕ್ಸಿಕ್ಯೂಟೆಡ್ ಬೈ ದಿ ASB under the purview of the Institute of Chartered Accountant of India. So this is about Indian accounting standards, the Indian accounting standards. So next class ಅಲ್ಲಿ ನಾವು convergence of Indian accounting standards with IFRS ಅಂತ ಇದೆ. ಅಂದರೆ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸನ್ನು ಹೇಗೆ ನಾವು IFRS ಮೀನ್ಸ್ ಇಂಟರ್ನ್ಯಾಷನಲ್ ಫಿನಾನ್ಷಿಯಲ್ ರಿಪೋರ್ಟ್ಸ್ ಸ್ಟ್ಯಾಂಡರ್ಡ್ಸ್ಗೆ ಕನ್ವರ್ಸ್ ಮಾಡೋದು, ಸೊ ಮಾಡಿಫೈ ಮಾಡೋದು ಅನ್ನೋದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಥ್ಯಾಂಕ್ ಯು.